ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಸಮಾಜ ಹಿಂದೂ ಸಮಾಜ ಒಂದಾಗಿರೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೂ ಸಮಾಧಾನ ಇಲ್ಲ, ಈ ರಾಜ್ಯದ ಮುಸಲ್ಮಾನರಿಗೂ ಸಮಾಧಾನ ಇಲ್ಲ. ಗಣೇಶೋತ್ಸವಗಳನ್ನ ಮಾಡಬೇಕೋ ಬೇಡೋ ಕಾಂಗ್ರೆಸ್ ಸರ್ಕಾರ ಹೇಳ್ಬಿಡ್ಲಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋರ್ಗೇನೆ ಬೆಂಬಲವನ್ನು ರಾಜ್ಯ ಸರ್ಕಾರ ಕೊಡ್ತಿರೋದ್ರಿಂದ ಭಾರತ್ ಮಾತಾ ಕಿ ಜೈ ಘೋಷಣೆ ಮಾಡಬೇಕೋ ಬೇಡೋ ಸ್ಪಷ್ಟ ಮಾಡಿಬಿಡ್ಲಿ. ಮಸೀದಿ ಮುಂದೆ ಯಾವ ಕಾರಣಕ್ಕೂ ಕೂಡ ಗಣಪತಿ ಮೆರವಣಿಗೆ ತಗೊಂಡೋಗಕ್ಕೆ ಅವಕಾಶ ಕೊಡಲ್ಲ ಅಂತ ಬೇಕಾದ್ರೆ ರಾಜ್ಯ ಸರ್ಕಾರ ಹೇಳಿಬಿಡ್ಲಿ. ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಡೀ ರಾಜ್ಯದ ಹಳ್ಳಿಗಳಲ್ಲಿ ಪ್ರತಿ ಗಣಪತಿ ಹತ್ರನೂ ಕೂಡ ಇದೇ ರೀತಿ ಯುವಕರು ಹಿಂದುತ್ವದ ಬಗ್ಗೆ ಜಾಗೃತಿ ಆಗಿದ್ದಾರೆ. ಹಾಗಾಗಿ ಹಿಂದುತ್ವದ ಬಗ್ಗೆ ಜಾಗೃತಿ ಆಗಿರೋದ್ರಿಂದ ನಾನಾಗಲಿ ಬಸವನಗೌಡ ಪಾಟೀಲ್ ಆಗಲಿ ನಾವು ಇಲ್ಲಿ ಬಂದಿದ್ದೇವೆ. ಇಡೀ ರಾಜ್ಯದಲ್ಲಿ ಹಿಂದುತ್ವದ ಪರವಾಗಿ ನಾವು ನಿಲ್ತೇವೆ. ಎಲ್ಲಿ ತನಕ ಈ ಮುಸಲ್ಮಾನರ ಬೆಂಬಲಿತ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಿಂದ ಹೋಗಲ್ಲ, ಅಲ್ಲಿ ತನಕ ಕೂಡ ಹಿಂದುತ್ವದ ಪರವಾಗಿ ನಮ್ಮ ಹೋರಾಟ ಇರುತ್ತೆ. ಎಸ್ ಟಿ ಮೀಸಲಾತಿ ಬಗ್ಗೆ ಇವ್ರ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಬಹಳ ಹಿಂದೆನೆ ಬೀದರ್, ಗುಲ್ಬರ್ಗ, ಯಾದಗಿರಿ ಭಾಗದ್ದು ಎಸ್ ಟಿ ಆಗಬೇಕು ಅಂತ ರಾಜ್ಯ ಸರ್ಕಾರದಿಂದ ಹೋಗಿತ್ತು ಕೇಂದ್ರಕ್ಕೆ. ಈಗ ಕ್ಲಾರಿಫಿಕೇಶನ್ ಬಂದಿದೆ. ನಾನೇ ಏನೋ ಮಾಡಿದೀವಿ, ಕಾಂಗ್ರೆಸ್ ಸರ್ಕಾರವೇನೋ ಮಾಡುತ್ತೆ ಅಂತ ನಾಟಕ ಮಾಡಕ್ಕೆ ನನ್ನ ಮೀಟಿಂಗ್ ಮಾಡಿದ್ರು. ಅವ್ರಿಗೆ ಅರ್ಥ ಆಯ್ತು ಇದು ನಮ್ಮ ಚೀಮಾರಿ ಆಗ್ತಾರೆ ಅಂತ, ಅದಕ್ಕೋಸ್ಕರ ಮುಂದಾಕಿದ್ದಾರೆ. ಹಿಂದೂ ಪರ ಕಾರ್ಯಕರ್ತರು FIR ದಾಖಲಾದ್ರು ಸಹ ಬಿಜೆಪಿ ನಾಯಕರು ಮಾತಾಡ್ತಾ ಇಲ್ಲ. ನಮಗೆ ಬಿಜೆಪಿ ನಾಯಕರಿಗೆ ಕೇಳಿ, ಯಾಕೆ FIR ನಾಯಕರನ್ನ ಹಾಕಿರ್ಬೇಕಾರೆ, ಹಿಂದೂ ಪರ ಹಾಕಿರ್ಬೇಕಾರೆ ಯಾಕೆ ಮಾತಾಡ್ತೀರಿ ಅಂತ ಅವ್ರಿಗೆ ಕೇಳಿ, ನಮಗೆ ಕೇಳ್ರಿ. ನಾವೆಲ್ಲ ಕಡೆ ತುಂಬಾ ಸ್ಪಷ್ಟವಾಗಿ ಹಿಂದೂ ಕಾರ್ಯಕರ್ತರಿಗೆ FIR ಹಾಕಿರೋದನ್ನ ವಿರೋಧ ಮಾಡಿದ್ದೇವೆ. ಎರಡನೇದು, ಎಲ್ಲೆಲ್ಲಿ ಮುಸಲ್ಮಾನ್ ಮೆರವಣಿಗೆಗಳಲ್ಲಿ ಡಿಜೆಯನ್ನು 10 DJ ಬೆಳೆಸ್ತಾರೆ. ನಾನೇ SP ಮಾತಾಡಿದ್ದೀನಿ ಸರ್, ಅವ್ರ ನಾವು FIR ಹಾಕ್ತೀವಿ ಅಂತ ಹೇಳಿದ್ದಾರೆ.